ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ನನ್ನ ಎಲ್ಲ ಉದ್ಯೋಗಾಂಕ್ಷಿಗಳಿಗೆ ಒಂದು ಹೊಸದಾದ ಸಿಹಿ ಸುದ್ದಿಯನ್ನು ಹೊತ್ತು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಂತಂದರೆ 2024ರಲ್ಲಿ ಭಾರತೀಯ ರೈಲ್ವೆ 9,000 ಟೆಕ್ನಿಷಿಯನ್ ಹುದ್ದೆಗಳಿಗೆ ಒಂದು ಹೊಸದಾದ ನೋಟಿಫಿಕೇಷನ್ನ ಹೊರಡಿಸಿತ್ತು. ಅದೆಲ್ಲವೂ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಈಗ ಹೇಳಿಕೆ ಬಂದಿರೋದು ಏನಂತಂದರೆ ಮಾರ್ಚ್ 9ರಿಂದ ಅರ್ಜಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಟೆಕ್ನಿಷಿಯನ್ ಹುದ್ದೆಗಳಿಗೆ 2024ರಲ್ಲಿ ಮಾರ್ಚ್ 9ರಿಂದ ಅರ್ಜಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಇದನ್ನ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದರೆ, ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು, ಯಾರೆಲ್ಲ ಎಲಿಜಿಬಿಲಿಟಿ ಇರ್ತದೆ. ಮತ್ತು ಇನ್ನು ನಾವು ತಿಳ್ಕೊಬೇಕಾದಂಥ ಇನ್ನೊಂದು ಮಾಹಿತಿ ಏನಂತಂದರೆ, ಟೆಕ್ನಿಷಿಯನ್ನಲ್ಲಿ 2 ರೀತಿಯ ಹುದ್ದೆಗಳನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಏನಂತಂದರೆ ಟೆಕ್ನಿಷಿಯನ್ 1 ಮತ್ತು ಟೆಕ್ನಿಷಿಯನ್ 3. ಟೆಕ್ನಿಷಿಯನ್ 1ಗೆ ತನ್ನದೇ ಆದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬೇರೆ ಇದೆ. ಟೆಕ್ನಿಷಿಯನ್ 3ಗೆ ತನ್ನದೇ ಆದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬೇರೆ ಇದೆ. ಅದಕ್ಕೆ ಕ್ವಾಲಿಫಿಕೇಶನ್ ಬೇರೆ ಇದೆ, ಇದಕ್ಕೆ ಕ್ವಾಲಿಫಿಕೇಶನ್ ಬೇರೆ ಇದೆ. ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಮತ್ತು ಏಜ್ ಲಿಮಿಟ್ ಏನಿದೆ, ಮತ್ತು ಪ್ರಮುಖವಾಗಿ ಅಪ್ಲಿಕೇಶನನ್ನು ಯಾವ ಜೋನಿಗೆ ಹಾಕಬೇಕು, ಯಾಕಂದರೆ ಅಪ್ಲಿಕೇಶನ್ನ ಯಾವ ಜೋನಲ್ಲಿ ಹೆಚ್ಚು ಪೋಸ್ಟ್ ಇದ್ದಾವೆ ಆ ಜೋನಲ್ಲಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರಿಬೇಕಾಗ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಅಚ್ಚ ಕನ್ನಡದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನಂತೂ ಮರಿಲೇಬೇಡಿ. ಯಾಕಂದರೆ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಅತ್ಯವಶ್ಯಕ. ಈ ವಿಡಿಯೋ ಸಂಪೂರ್ಣವಾಗಿ ಉಪಯುಕ್ತವಾದ ಮಾಹಿತಿಗಳಿಂದ ತುಂಬಿರ್ತದೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಎಲ್ಲ ಮಾಹಿತಿಯನ್ನು ತಿಳಿದ ನಂತರನೇ ನೀವು ಅಪ್ಲಿಕೇಶನನ್ನು ಹಾಕಿ. ಇನ್ನೇಕ್ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೊಂದ್ಸಲ ಹೇಳ್ತೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲಾ ನನ್ನ ಸ್ಪರ್ಧಾ ಮಿತ್ರರಲ್ಲಿ ಕೇಳಿಕೊಳ್ಳುವಂತ ಒಂದು ಕಳಕಳಿಯ ವಿನಂತಿ ಏನಂತಂದ್ರೆ, ಕರೋನಾದ ನಂತರ ದಿನಗಳಲ್ಲಿ ಅಂದ್ರೆ 2021-22ರ ನಂತರ ಈಗೇನು 2024ರಲ್ಲಿ ಒಂದು ಉದ್ಯೋಗದ ಬಹುದೊಡ್ಡ ರ್ಯಾಲಿನೇ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಲು ಹೊಸದಾದ ನೋಟಿಫಿಕೇಶನ್ಗಳಲ್ಲಿ ಹೊಡೆಸ್ತಾನೆ ಇದಾವೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನೀವು ಕರ್ನಾಟಕದಲ್ಲಿ ನೋಡೋದಾದ್ರೆ ಈಗಾಗಲೇ ಗ್ರಾಮ ಲೆಕ್ಕಿಗ ಹುದ್ದೆಗಳು 1,000 ಪೋಸ್ಟ್ ಕಾಲ್ ಆಗಿದಾವೆ. ಅದೇ ರೀತಿ ಪಂಚಾಯತ್ ರಾಜ್ಯಗಳಲ್ಲಿ SDFD ಕಾಲ್ ಆಗಿದಾವೆ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಬರೋದು ರೈಲ್ವೇಸ್ ಅಲ್ಲಿ ಬರೋದಾದ್ರೆ ನೀವು ಅಸಿಸ್ಟೆಂಟ್ ಲೋಕೋ ಪೈಲಟ್ ಕಾಲ್ ಆಗಿದಾವೆ. ಅದೇ ರೀತಿ ಈಗ ಟೆಕ್ನಿಷಿಯನ್ ಹುದ್ದೆಗಳು 9,000 ಹುದ್ದೆಗಳು ನಿಮ್ಮ ಮುಂದಿದಾವೆ. ಇನ್ನು ಮುಂದೆ RPF ಹುದ್ದೆಗಳು ಬರ್ಲಿದಾವೆ. ಇನ್ನೂ ಅನೇಕ ನೋಟಿಫಿಕೇಶನ್ಗಳು ಮುಂದೆ ಬರ್ಲಿದಾವೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುವುದು ಅಂತಂದ್ರೆ, ಇಂಥ ಒಂದು ದೊಡ್ಡ ಅವಕಾಶ ಮುಂದೆ ಬರ್ತದೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ದಿನ ಆದಂತೆಲ್ಲ ನಮ್ಮ ಏಜು ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ಮತ್ತೆ ನಮ್ಮ ಇರುವಂತಹ ಹುಮ್ಮಸ್ಸು ಸಹ ಡೇ ಬೈ ಡೇ ಕಡಿಮೆ ಆಗ್ತಾನೆ ಇರುತ್ತೆ. ಅದಕ್ಕೆ ಸಿಕ್ಕಂತ ಅವಕಾಶವನ್ನ ನಾವು ಸದುಪಯೋಗ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಷ್ಟೊಂದು ನೋಟಿಫಿಕೇಶನ್ಗಳು ನಮ್ಮ ಮುಂದಿದಾವೆ, ಇಷ್ಟೊಂದು ಅವಕಾಶಗಳು ನಮ್ಮ ಮುಂದೆ ಇದಾವೆ. ಇದರಲ್ಲಿ ಯಾವ್ದಾದ್ರು ಒಂದು ಹುದ್ದೆಯಲ್ಲಿ ನಾವು ಸೆಲೆಕ್ಟ್ ಆದ್ರೂ ಸಹ ನಮ್ಮ ಜೀವನ ಸೆಟಲ್ ಆಗುತ್ತೆ. ಆದ್ರಿಂದ ಹಠ ಹಿಡಿದು ಓದಿ, ಮೋಟಿವೇಶನ್ ತಗೊಳ್ಳಿ, ಯಾವ್ದಾದ್ರು ಒಳ್ಳೆ ಬುಕ್ ಅನ್ನ ಓದಿ, ರೆಫರೆನ್ಸ್ ತಗೊಳ್ಳಿ. ಆದ್ರಿಂದ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿ. ಎಲ್ಲರೂ 100% ಕೊಟ್ಟು ಸ್ಟಡಿ ಮಾಡಿ. ಯಾವ್ದಾದ್ರು ಒಂದು ಹುದ್ದೆ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ಇದಷ್ಟೇ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ನೀವು ಈ ವಿಡಿಯೋನ ನೋಡ್ತಿರುವಂತ ಎಲ್ಲರಿಗೂ ಒಂದು ಶುಭ ಹಾರೈಕೆಯನ್ನ ಕೋರ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ನೀವು ಮೊದಲಿಗೆ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆನೆ ಕೊಟ್ಟಿದ್ದಾರೆ. ಏನಂತಂದ್ರೆ ಓಪನಿಂಗ್ ಡೇಟ್ ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಡೇಟ್ ಅಪ್ಲಿಕೇಶನ್ ಅಂದ್ರೆ ಅಪ್ಲಿಕೇಶನ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತವೆ ಅಂದ್ರೆ 9/3/2024ರಿಂದ ಅಪ್ಲಿಕೇಶನ್ ಇವು ಸ್ಟಾರ್ಟ್ ಆಗ್ತವೆ. ಇನ್ನು ಕ್ಲೋಸಿಂಗ್ ಡೇಟ್ ಅಂದ್ರೆ ಅಪ್ಲಿಕೇಶನ್ ಯಾವಾಗ ಮುಗಿಯುತ್ತೆ ಅಂತಂದ್ರೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 8/4/2024ರ ಮಧ್ಯರಾತ್ರಿವರೆಗೂ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತವೆ. ಇನ್ನೊಂದು ಇಂಪಾರ್ಟೆಂಟ್ ಡೇಟ್ ಕೊಡ್ತಾರೆ. ಏನಂತಂದ್ರೆ ಮಾಡಿಫಿಕೇಶನ್ ಆಫ್ ನಿಮ್ಮ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ ಏನಾದ್ರು ತಪ್ಪಿದ್ರೆ ಮಾಡಿಫಿಕೇಶನ್ ಅದು ಮಾಡಬಹುದು. ಯಾವಾಗಂದ್ರೆ 9/4/2024ರಿಂದ 18/4/2024ರವರೆಗೆ ಏನ್ ಮಾಡ್ಬೋದು, ನೀವು ಏನಾದ್ರೂ ನಿಮ್ಮ ಅಪ್ಲಿಕೇಶನ್ ತಪ್ಪಾಗಿದ್ರೆ ಅದನ್ನ ನೀವು ಮಾಡಿಫಿಕೇಶನ್ ಮಾಡಬಹುದು. ಇನ್ನು ನೀವು ಅವಾಗಲೇ ನಾನು ಹೇಳಿದಾಗೆ
ಟೆಕ್ನಿಷಿಯನ್ ಹುದ್ದೆದಲ್ಲಿ ಎರಡು ರೀತಿಯ ಟೆಕ್ನಿಷಿಯನ್ ಹುದ್ದೆಗಳನ್ನ ಇವರು ಮಾಡಿದ್ದಾರೆ. ಏನಂತಂದ್ರೆ ಟೆಕ್ನಿಕಲ್ ಗ್ರೇಡ್ 1 ಸಿಗ್ನಲ್ ಅಂತ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಗ್ರೇಡ್ 3 ಅಂತ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಗ್ರೇಡ್ 1 ಇದರ ಲೆವೆಲ್ 5 ಅಲ್ಲಿ ಬರುತ್ತೆ, ಟೆಕ್ನಿಕಲ್ ಗ್ರೇಡ್ 3 ಇದು ಲೆವೆಲ್ 2 ಅಲ್ಲಿ ಬರುತ್ತೆ. ಇದರ ಬೇಸಿಕ್ ಪೇ ಎಷ್ಟು ಇರುತ್ತೆ ಅಂದ್ರೆ 29,200 ಇರುತ್ತೆ. ಆ ಟೆಕ್ನಿಕಲ್ ಗ್ರೇಡ್ 3 ಇದು 19,900 ಗ್ರೇಡ್ ಪೇ ಇರ್ತದೆ. ಇನ್ನು ಇದರ ಮೆಡಿಕಲ್ ಸ್ಟ್ಯಾಂಡರ್ಡ್ B1 ಕೊಡ್ತಾರೆ. ಇದ್ರ ಏನಂತಂದ್ರೆ CNXC ಮುಂದೆ ಏನಲ್ಲಿ ನೋಡಿ ಅಂತ ಹೇಳ್ತಾ ಇದ್ರೆ ನಾವು ಅದನ್ನಲ್ಲಿ ನೋಡೋಣ. ಏಜ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಮೇಲ್ನೋಟಕ್ಕೆ ಅವ್ರು ಕೊಟ್ಟಿರುವ ಇದೆ ಅಂತಂದ್ರೆ 18 ರಿಂದ 36 ವರ್ಷಗಳು ಟೆಕ್ನಿಕಲ್ ಗ್ರೇಡ್ 1 ಗೆ ಬೇಕಾದ್ರೆ ಆ ಟೆಕ್ನಿಕಲ್ ಗ್ರೇಡ್ 3 ಗೆ 18 ವರ್ಷದಿಂದ 33 ವರ್ಷಗಳು ಬೇಕಾಗಿರ್ತವೆ. ಇನ್ನ ವೇಕೆನ್ಸಿಯನ್ನು ಅವರು ಹಂಚಿದ್ ನೋಡಿದ್ರೆ 1092 ಹುದ್ದೆಗಳು ಟೆಕ್ನಿಕಲ್ ಗ್ರೇಡ್ 1 ಗೆ ಮೀಸಲಾಗಿರಿಸಿದ್ರೆ ಟೆಕ್ನಿಕಲ್ ಗ್ರೇಡ್ 3 ಗೆ 8,052 ಹುದ್ದೆಗಳನ್ನ ಮೀಸಲಿರಿಸಿದ್ದಾರೆ. ಒಟ್ಟಾರೆಯಾಗಿ ಟೆಕ್ನಿಷಿಯನ್ ಹುದ್ದೆಗೆ ಕಾಲ್ ಆಗಿರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 9,144 ಹುದ್ದೆಗಳನ್ನ ಇವರು ಕಾಲ್ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟೊಂದು ಹುದ್ದೆಗಳು ನಿಮ್ಮ ಕಣ್ ಮುಂದವೇ ಇದಾವೆ. ಯಾಕಂದ್ರೆ ಅವಕಾಶ ಬಿಟ್ರೆ ಮತ್ತೆ ಸಿಗಲ್ಲ. ಅದಕ್ಕೆ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿ. ನೀವು ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿದ್ರೆ ಈ ಜಗತ್ತಿನಲ್ಲಿ ಆಗಲಾರದು ಯಾವುದೂ ಇಲ್ಲ. ಆದ್ದರಿಂದ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿ. ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾತಂದ್ರೆ ವಯೋಮಿತಿ ಬಗ್ಗೆ ನೋಡೋದಾತಂದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಇದು ಎಷ್ಟಿದೆ ವಯೋಮಿತಿ ಅಂತಂದ್ರೆ 18 ರಿಂದ 36 ವರ್ಷದ ಒಳಗಿನವರು ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇನ್ ಟೆಕ್ನಿಷಿಯನ್ ಗ್ರೇಡ್ 3 ಇದು ಎಷ್ಟಿದೆ ಅಂದ್ರೆ 18 ರಿಂದ 33 ವರ್ಷದ ಒಳಗಿನವರು ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇದು ಅಷ್ಟೇ ಅಲ್ಲದೆ ಕೆಲವೊಂದು ಕೆಟಗರಿಗೆ ಏನಿದೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಅವು ಏನಂತ ನೋಡೋಣ. ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಯಾವ ತರದ ಅಂತಂದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಏನಿದೆಯಲ್ಲ ಟೆಕ್ನಿಷಿಯನ್ ಗ್ರೇಡ್ 1 ಏನ್ ಏಜ್ ರಿಲ್ಯಾಕ್ಸೇಷನ್ ಯಾವ್ದಕ್ಕೆ ಎಷ್ಟಿರ್ಬೇಕಂತ ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ. SC/ST ಕ್ಯಾಂಡಿಡೇಟ್ ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. OBC ಕ್ಯಾಂಡಿಡೇಟ್ ಗಳಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ ಜನರಲ್ ದವ್ರಿಗೆ 3 ವರ್ಷ ಕೊಟ್ಟಿದ್ದಾರೆ, OBC ಅವರಿಗೆ 6 ವರ್ಷ ಕೊಟ್ಟಿದ್ದಾರೆ, SC/ST ದವ್ರಿಗೆ 8 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ PWBD ಇವರಲ್ಲಿ ಜನರಲ್ ಏಜ್ ರಿಲ್ಯಾಕ್ಸೇಷನ್ ಇದ್ದವರಿಗೆ 10 ವರ್ಷ ಕೊಟ್ಟಿದ್ದಾರೆ. ಅದೇ ರೀತಿ OBC ಇದ್ದವರಿಗೆ 13 ವರ್ಷ, ಆಮೇಲೆ SC/ST ಇದ್ದವರಿಗೆ 15 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ರೈಲ್ವೆ ಮಂದಿ ಅಂತಂದ್ರೆ ನಾವು ರೈಲ್ವೆದಲ್ಲಿ ಉದ್ಯೋಗ ಮಾಡುವಂತ ಆನ್ ವರ್ಕಿಂಗ್ ಪೀಪಲ್ ಯಾರು ಈಗಾಗಲೇ ರೈಲ್ವೆದಲ್ಲಿ ಕೆಲಸ ಮಾಡ್ತಿದಾರಲ್ಲ ಅವರು ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕ್ಬಹುದು. ಅದ್ರ ಒಂದ್ ಏನ್ ಕಂಡೀಷನ್ ಅಂತಂದ್ರೆ ಅವರು NOC ಯನ್ನ ತೆಗೆದುಕೊಂಡಿರ್ಬೇಕು ಅಥವಾ ಅಪ್ಲೈ ಮಾಡಿರ್ಬೇಕು. ಅವ್ರಿಗೆ ಏನಂತಂದ್ರೆ ಇಲ್ಲಿ ನೋಡಿ ಅನ್ರಿಸರ್ವ್ಡ್ ಗೆ 40 ಇಯರ್ಸ್ ಆಫ್ ಏಜ್ ಇರಬೇಕು. 40 ಇಯರ್ಸ್ ಏಜ್ ಇದ್ರ ತಕ ಅಪ್ಲಿಕೇಶನ್ ಹಾಕ್ಬಹುದು. OBC ಇದ್ದವ್ರು 43 ತಕ ಅಪ್ಲಿಕೇಶನ್ ಹಾಕ್ಬಹುದು. SC/ST ಇದ್ದವರು 45 ವರ್ಷದವರೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇನ್ ಕೆಳಗಡೆ ಕೊಟ್ಟಿದ್ದಾರೆ ಏನಂತಂದ್ರೆ ಇಲ್ಲಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ಆರ್ಗನೈಸೇಷನ್ ಗಳಲ್ಲಿ ಕೆಲಸ ಮಾಡೋರು ಸಹ 5 ವರ್ಷದ ಕೆಳಗಿರುವ ತಕನು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇನ್ನು ಎರಡನೇದ್ ನೋಡೋದಾದ್ರೆ ಇಲ್ಲಿ ಎರಡನೇ ಹುದ್ದೆಗೆ ಯಾವ್ದಂತಂದ್ರೆ ಅದು ಟೆಕ್ನಿಷಿಯನ್ ಗ್ರೇಡ್ 3 ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಎಟ್ರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು 33 ವರ್ಷದವರೆಗೂ ಅಪ್ಲಿಕೇಶನ್ ಇದೆ. ಅದ್ರ ಏಜ್ ರಿಲ್ಯಾಕ್ಸೇಷನ್ ಎಟ್ರ ಕೊಟ್ಟಿದ್ದಾರೆ ಅಂತಂದ್ರೆ ಅದೇ ರೀತಿ ಸೇಮ್ SC/ST ಇದ್ದವ್ರಿಗೆ 5 ವರ್ಷ, OBC ಇದ್ದವ್ರಿಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅದರಲ್ಲಿ UR ಇದ್ದವ್ರಿಗೆ 3 ವರ್ಷ, OBC ಇದ್ದವ್ರಿಗೆ 6 ವರ್ಷ, SC/ST 8 ವರ್ಷ. ಅದೇ ರೀತಿ ಸೇಮ್ ಎಲ್ಲರಿಗೂ ಅದೇ ರೀತಿ ಮೇಲ್ ಏನಿದೆಯಲ್ಲ ಅದನ್ನೇ ರಿಲ್ಯಾಕ್ಸೇಷನ್ ಅನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನೀವೆಲ್ಲ ಒಂದು ಸೂಕ್ಷ್ಮವಾಗಿ ಒಂದ್ಸಲ ಇದನ್ನ ನೋಡ್ಕೊಳ್ಳಿ. ನಾವು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ನೀವು ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಿರ್ತೀರಿ, ನಾನು ಡಿಪ್ಲೊಮಾ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದಾ, ನನ್ ಜಸ್ಟ್ 10th ಆಗಿದೆ ಅಪ್ಲಿಕೇಶನ್ ಹಾಕ್ಬೋದಾ, ಅಥವಾ ನಂದು ITI ಆ ಟ್ರೇಡ್ ಅಲ್ಲಿ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದಾ, ಈ ಟ್ರೇಡ್ ಅಲ್ಲಿ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ. ಅದಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ 2 ರೀತಿಯ ಪೋಸ್ಟ್ ಇದೆ. ಮೊದಲೇ ಹೇಳಿದ್ದೆ ಟೆಕ್ನಿಕಲ್ ಗ್ರೇಡ್ 1 ಅಂತ ಇದೆ, ಟೆಕ್ನಿಕಲ್ ಗ್ರೇಡ್ 3 ಅಂತ ಇದೆ. ಇಲ್ಲಿ ಮೊದಲನೇದು ನೋಡ್ಬೇಕು ಟೆಕ್ನಿಕಲ್ ಗ್ರೇಡ್ 1 ಕ್ವಾಲಿಫಿಕೇಶನ್ ಏನ್ ಇರ್ಬೇಕಂತಂದ್ರೆ ಇವಿಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು, B1 ಇರಬೇಕು, B1 ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು. ಇಲ್ಲಿ ಅವ್ರ ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗಿರ್ಬಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಿಸಿಕ್ಸ್, ಬ್ಯಾಚುಲರ್ ಆಫ್ ಸೈನ್ಸ್ ಅಂತಂದ್ರೆ BSc ಮಾಡಿರ್ಬೇಕು. ಯಾವ ಸಬ್ಜೆಕ್ಟ್ ಗಳಲ್ಲಿ? ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ, ಇವ್ ಯಾವ್ದಾದ್ರು ಒಂದು ವಿಷಯದಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇವರು BSc ಯನ್ನ ಮುಗಿಸಿರ್ಬೇಕು.
ಇಲ್ಲಪ್ಪ ಅಂತಂದ್ರೆ 3 ವರ್ಷದ ಡಿಪ್ಲೊಮಾವನ್ನ ಮಾಡಿರ್ಬೇಕು. ಯಾವ ಸಬ್ಜೆಕ್ಟ್ ಗಳಲ್ಲಿ ಈ ಮೇಲಿನ ಏನು ಸಬ್ಜೆಕ್ಟ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಕೆಲವೊಂದು ವಿಷಯಗಳಲ್ಲಿ ಏನ್ ಮಾಡಿರ್ಬೇಕಂದ್ರೆ 3 ವರ್ಷದ ಡಿಪ್ಲೊಮಾವನ್ನಾದ್ರೂ ಇವ್ರು ಕಂಪ್ಲೀಟ್ ಮಾಡಿರ್ಬೇಕು. ಇಲ್ಲಪ್ಪ ಅಂತಂದ್ರೆ ಡಿಗ್ರಿ ಆಗಿದೆ, ನಂದು ಇಂಜಿನಿಯರಿಂಗ್ ಆಗಿದೆ, BE ಆಗಿದೆ ಅಂತಂದ್ರೆ ಅವರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾವ ಆಧಾರ ಮೇಲೆ ಅಂತಂದ್ರೆ ಈ ಮೇಲಿನ ಸಬ್ಜೆಕ್ಟ್ ಗಳಲ್ಲಿ ಅವರು ಏನ್ ಮಾಡಿರ್ಬೇಕಂದ್ರೆ BE ಅನ್ನ ಮುಗಿಸಿರ್ಬೇಕು. ಅವ್ರು ಮಾತ್ರ ಟೆಕ್ನಿಕಲ್ ಗ್ರೇಡ್ 1 ಪೋಸ್ಟ್ ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನ ಟೆಕ್ನಿಕಲ್ ಗ್ರೇಡ್ 3 ಅವರು ಅಪ್ಲಿಕೇಶನ್ ಯಾವಾಗ ಹಾಕ್ಬೋದು ಅಂತಂದ್ರೆ ಅವ್ರಿಗೆ ತುಂಬಾ ಆಪ್ಷನ್ ಗಳಿದಾವೆ. ಅವರು ಮೆಡಿಕಲ್ ಸ್ಟ್ಯಾಂಡರ್ಡ್ ಕೆಲವೊಂದು ಪೋಸ್ಟ್ ಗೆ B1 ಇದೆ, ಕೆಲವೊಂದು B2 ಇದೆ. ಅವುಗಳನ್ನ ನೋಡಿ ಅಪ್ಲಿಕೇಶನ್ ಹಾಕಿ ಬೇರೆ ಬೇರೆ ತರ ಪೋಸ್ಟ್ ಗಳಿದಾವೆ. ಬ್ಲಾಕ್ ಸ್ಮಿತ್ ಇದೆ, ಬ್ರಿಡ್ಜ್ ಗೆ ಅಪ್ಲಿಕೇಶನ್ ಹಾಕ್ಬೋದು. ಟೆಕ್ನಿಷಿಯನ್ ಗ್ರೇಡ್ 3 ಅಲ್ಲಿ, ಅಥವಾ ಕ್ಯಾರೇಜ್ ಅಂಡ್ ವ್ಯಾಗನ್ ಇದೆ, ಕ್ರೇನ್ ಡ್ರೈವರ್ ಇದೆ, ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್ ಇದೆ. ಈ ರೀತಿಯ ಬೇರೆ 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 ರೀತಿಯ ಪೋಸ್ಟ್ಗಳು, ಹೆಚ್ಚು ಕಡಿಮೆ ಒಂದು 18 ರೀತಿಯ ಪೋಸ್ಟ್ಗಳು, 18 ರೀತಿಯ ಹುದ್ದೆಗಳು ಇದರಲ್ಲಿ ಇದಾವೆ. 18 ರೀತಿಯ ಹುದ್ದೆಗಳಲ್ಲಿ ಅದಕ್ಕೆ ಕೆಳಗಡೆ ಇದಾವೆ ಬೇರೆ ಬೇರೆ ರೀತಿಯ ಹುದ್ದೆಗಳನ್ನ ಸಹ ಡಿವೈಡೇಷನ್ ಮಾಡಿದ್ದಾರೆ. ಅದಕ್ಕೆ ಅದ್ ನೀವು ಹಾಕ್ಬೇಕಾದ್ರೆ ಅವನ್ನ ನೀವು ಯಾವ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕ್ತೀರಾ ನೋಡಿ ಅಪ್ಲೈ ಮಾಡಿ. ಅದಕ್ಕೆ ಏನ್ ಕ್ವಾಲಿಫಿಕೇಶನ್ ಇರ್ಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ 10th ಆಗಿರ್ಬೇಕು. 10th ಪ್ಲಸ್ ITI. ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಾರಲ್ಲ ಆ ಟ್ರೇಡ್ ಅಲ್ಲಿ ನೀವು ITI ಅನ್ನ ಮುಗಿಸಿರ್ಬೇಕು. ಇಲ್ಲಿ ನೀವು ಯಾವ್ದ ಕ್ಯಾರೇಜ್ ಅಂಡ್ ವ್ಯಾಗನ್ ಹಾಕ್ತಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ITI ಮುಗಿಸಿರ್ಬೇಕು. ಅಥವಾ ನೀವು ಎಲೆಕ್ಟ್ರಿಕಲ್ ಗೆ ಅಪ್ಲಿಕೇಶನ್ ಹಾಕ್ತೇನೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ನೀವು ಟ್ರೇಡ್ ಅಲ್ಲಿ ITI ಅನ್ನ ಮುಗಿಸಿರ್ಬೇಕು. ಇನ್ನು ಅದೇ ರೀತಿ ನೀವು ಟೆಕ್ನಿಕಲ್ ಗ್ರೇಡ್ 3 ಫಿಟರ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಂತಂದ್ರೆ ನಿಮ್ಮ ITI ಅಲ್ಲಿ ಏನ್ ಮಾಡಿದ್ರೆ ಫಿಟರ್ ಅಲ್ಲಿ ನೀವು ನಿಮ್ ಕ್ವಾಲಿಫಿಕೇಶನ್ ಅನ್ನ ಮುಗಿಸಿರ್ಬೇಕು. ಈ ರೀತಿ ನಿಮಗೆ ಏನ್ ರಿಲೇಟೆಡ್ ಇರುತ್ತಲ್ಲ, ನೀವು ರಿಲೇಟೆಡ್ 10th ಪ್ಲಸ್ ITI ಆ ಟ್ರೇಡ್ ಅಲ್ಲಿ ನೀವು ನಿಮ್ಮ ITI ಅನ್ನ ಮುಗಿಸಿದ್ರೆ ನೀವೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಕ್ಕೆ ಎಲಿಜಿಬಲ್ ಆಗಿರ್ತೀರಿ. ವೆಲ್ಡರ್ ಇದೆ, ಟರ್ನರ್ ಇದೆ, SNT ಇದೆ, ಆಮೇಲೆ ಟ್ರ್ಯಾಕ್ ಮಷಿನ್ ಅಂತ ಇದೆ. ಇವೆಲ್ಲವೂ ಈ ರೀತಿ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಇವೆಲ್ಲವೂ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ನೀವು ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಅಂತಾನು ಸಹ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸಿಗ್ನಲ್ ಏನು ಗ್ರೇಡ್ 1 ಗಿದೆ, ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ಮತ್ತು RRB ವೈಸು ಸಹ ಕೊಟ್ಟಿದ್ದಾರೆ. ಅಹಮದಾಬಾದ್ ಫಸ್ಟ್ ಗೆ ನೋಡೋದಾದ್ರೆ ನಾವು ಎಷ್ಟಿದಾವೆ, ಜನರಲ್ ಸೀಟು 38 ಇದೆ, SC 10 ಇದೆ, ST 3 ಇದೆ, OBC 19 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲಿ ಅಹಮದಾಬಾದ್ RRB ಅಲ್ಲಿ, ಅದು ಗ್ರೇಡ್ 1 ಸಿಗ್ನಲ್ ಗೆ. ಇನ್ನು ಅದೇ ರೀತಿ ಗ್ರೇಡ್ 3 ಗೆ ಅವು ಯಾವ್ಯಾವ ತರ ಇದೆ ಅಲ್ವಾ ಆ ತರ ಕೊಡ್ತಾರೆ. ಅಹಮದಾಬಾದ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅನ್ರಿಸರ್ವ್ ಗೆ 5 ಕೊಟ್ಟಿದ್ದಾರೆ. ಆಮೇಲೆ SC 1 ಇಲ್ಲ, ST ಇಲ್ಲ, OBC 1 ಇದೆ. ನೀವು ಅದೇ ರೀತಿ ಬೇರೆ ಬೇರೆ ನೋಡಬಹುದು. RRB ಅಜ್ಮೀರ್ದು ಇಲ್ಲೇ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಕೆಳಗಡೆ ನೋಡ್ತಾ ಬನ್ನಿ, ಇಲ್ಲಿ ಬೆಂಗಳೂರು ಇದೆ. ಬೆಂಗಳೂರು ನೋಡೋಣ. ನಾವೆಲ್ಲರೂ ಆಲ್ಮೋಸ್ಟ್ ಹಾಕೋದು ಬೆಂಗಳೂರಿಗೆ, ಯಾಕಂದ್ರೆ ನಿಯರೆಸ್ಟ್ ಆಗುತ್ತೆ ಬೆಂಗಳೂರು ನಮ್ಗೆ. RRB ಅಂದ್ರೆ ಜಾಬ್ ಹಿಡಿದ್ರೆ ಇಲ್ಲೇ ಕರ್ನಾಟಕದಲ್ಲೇ ಸಿಗಬಹುದು. ಅಂದ್ರೆ ಮೈಸೂರಲ್ಲಾದ್ರೂ ಕೊಡ್ಬೋದು, ಬೆಂಗಳೂರು ಡಿವಿಷನ್ ಆದ್ರೂ ಕೊಡ್ಬೋದು, ಅಥವಾ ಹುಬ್ಬಳ್ಳಿ ಡಿವಿಷನ್ ಆದ್ರೂ ನಮ್ಗೆ ಕೊಡ್ಬೋದು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಕ್ಲಿಯರ್ ಆಗಿ ಅನಲೈಸ್ ಮಾಡೋದಾದ್ರೆ, ಟೆಕ್ನಿಕಲ್ ಗ್ರೇಡ್ 1 ಗೆ ಎಷ್ಟು ಸೀಟ್ ಇದಾವೆ ಅಂತಂದ್ರೆ 22 ಅನ್ರಿಸರ್ವ್ಡ್ ಇದಾವೆ, 7 SC ಇದೆ, 3 ST ಇದೆ, 8 OBC ಇದೆ. ಇಲ್ಲಿ ಟೋಟಲ್ ಆಗಿ 44 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ ಅವ್ರವ್ರ ಟ್ರೇಡ್ ವೈಸ್ ಮೇಲೆ ಕೊಟ್ಟಿದ್ದಾರೆ. ಬ್ಲಾಕ್ ಸ್ಮಿತ್ ಬೇರೆ ಇದೆ, ಆಮೇಲೆ CNW ಬೇರೆ ಇದೆ, ಮೆಕ್ಯಾನಿಕಲ್ ಬೇರೆ ಇದೆ, ಎಲೆಕ್ಟ್ರಿಕಲ್ ಬೇರೆ ಇದೆ. ಆ ಹುದ್ದೆಗಳಿಗೆ ಅನುಸಾರವಾಗಿ ಕ್ಯಾಟಗರಿ ಅನುಸಾರವಾಗಿ ಈ ಎಲ್ಲವನ್ನ ಇಲ್ಲಿ ಅವ್ರ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇದೊಂದ್ಸಲ ನೀವು ಎಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೇಕು ನೋಡ್ಕೊಂಡು ಹಾಕೊಂಡ್ರೆ ಒಳ್ಳೇದು. RRB ಭೂಪಾಲು ಇಲ್ಲೇ ಇದೆ. ಪ್ರತಿಯೊಂದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು RRB ವೆಬ್ಸೈಟ್ ಹೋಗಿ, ಅಥವಾ RRB ಬೆಂಗಳೂರು ಅಂತ ಹೋಗಿ, ಅಥವಾ RRB ಬೇರೆ ಯಾವ್ದಾದ್ರು ಬಿಸಲ್ಪುರ್ ಆಗಿರ್ಬೋದು, ಭುವನೇಶ್ವರ ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ನೀವು ಎಲ್ಲಾದ್ರೂ ಹೋಗಿರಿ. ಹೋಗಿ ನೀವು ಹಿಂದಿಯಲ್ಲೂ ಈ ನೋಟಿಫಿಕೇಶನ್ ಅವೈಲೇಬಲ್ ಇರುತ್ತೆ, ಇಂಗ್ಲಿಷ್ ಅಲ್ಲೂ ನೋಟಿಫಿಕೇಶನ್ ಅವೈಲೇಬಲ್ ಇರುತ್ತೆ. ಒಂದ್ಸಲ ತಗೊಂಡು ಡೌನ್ಲೋಡ್ ಮಾಡ್ಕೊಂಡು ಕ್ಲಿಯರ್ ಆಗಿ ಪ್ರತಿಯೊಂದನ್ನು ಓದಿದ ನಂತರ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿ, ಮತ್ತೆ ಯಾವ ಟ್ರೇಡ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ನೋಡಿ ಆ ಟ್ರೇಡ್ ಅಲ್ಲಿ ಅಪ್ಲಿಕೇಶನ್ ಹಾಕಿ, ಅದೇ ರೀತಿ ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಅನ್ನ ಬರೀರಿ, ಪಾಸ್ ಆಗಿ. ಎಕ್ಸಾಮ್ ಫೀ ಬಗ್ಗೆ ನೋಡೋದಾದಂತಾರೆ, ಜನರಲ್ ಕ್ಯಾಂಡಿಡೇಟ್ಸ್ ಏನ್ ಮಾಡಿದಾರೆ ಅಂತಂದ್ರೆ 500 ರೂಪಾಯಿ ಫೀಸ್ ಅನ್ನ ಇಟ್ಟಿದ್ದಾರೆ. ಅದೇ ರೀತಿ SC ST ಎಕ್ಸ್ ಸರ್ವಿಸ್ ಮ್ಯಾನ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟೀಸ್ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದವ್ರಿಗೆ ಏನ್ ಮಾಡಿದಾರೆ ಅಂದ್ರೆ 250 ರೂಪಾಯಿ ಫೀಸ್ ಅನ್ನ ಇಟ್ಟಿದ್ದಾರೆ. ಇಲ್ಲಿ 2 ರೀತಿಯ ಫೀಸ್ ಇರುತ್ತೆ. ಒಂದು ಜನರಲ್ ಕ್ಯಾಂಡಿಡೇಟ್ಸ್ ಗೆ 500 ರೂಪಾಯಿ ಫೀಸ್ ಇಟ್ಟಿದ್ದಾರೆ. ಅದೇ ರೀತಿ
ಯಾರು ಮೀಸಲಾತಿಯಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಂದ್ರೆ SC ST ಎಕ್ಸ್ ಸರ್ವಿಸ್ ಮ್ಯಾನು, ಫಿಮೇಲು, ಟ್ರಾನ್ಸ್ಜೆಂಡರ್, ಅದೇ ರೀತಿ ಮೈನಾರಿಟೀಸು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಈ ತರ ಇದ್ದವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ₹250 ಫೀಸ್ ಅನ್ನ ಅಪ್ಲಿಕೇಶನ್ಗೆ ಇಟ್ಟಿದ್ದಾರೆ. ನಾವಿಲ್ಲಿ ನೋಡ್ಬೇಕು ಇನ್ನೊಂದು ವಿಷಯ ಏನಂತಂದ್ರೆ, ಈ ನಾವು ಎಕ್ಸಾಮ್ಗೆ ಕಟ್ಟಿದಂತ ಅಮೌಂಟ್ ಅನ್ನ ಅವ್ರು ವಾಪಸ್ ಕೊಡ್ತಾರೆ ಯಾವಾಗ ಅಂತಂದ್ರೆ, ಓನ್ಲಿ ಕ್ಯಾಂಡಿಡೇಟ್ ಹೂ ಅಟೆಂಡ್ ದ CBT ವಿಲ್ ಬಿ ಗೆಟ್ ಅ ರಿಫಂಡ್ ಆಫ್ ದೇರ್ ಎಕ್ಸಾಮಿನೇಷನ್ ಫೀಸ್ ಆಸ್ ಅ ಮೆನ್ಷನ್ಡ್ ಇನ್ ಅಬೋವ್ ಅಂತ ಕೇಳಿದಾರೆ. ಅಂದ್ರೆ ನೀವು ಯಾರ CBT ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಿರೋ ಅವ್ರ ಅಮೌಂಟ್ ಇದಕ್ಕೆ ಏನಾಗುತ್ತೆ ಅಂದ್ರೆ ವಾಪಸ್ ಆಗಿ ಹಾಕ್ತಾರೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕಾದ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಂತಂದ್ರೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂದ್ರೆ, ಇವರು ಯಾವ ರೀತಿ ಹುದ್ದೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂದ್ರೆ ನೇಮಕಾತಿಯ ವಿಧಾನ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದು ಬಹಳ ಪ್ರಮುಖವಾಗಿರ್ತದೆ. ಇಲ್ಲಿ ಮೂರು ಹಂತದ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಇವ್ರು. ಏನಂತಂದ್ರೆ, ಫಸ್ಟ್ ಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ, CBT ಅಂತ ಕರಿತೀವಿ. ಎರಡನೇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಮೂರನೇದು ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಯಾರು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾರೋ, ಶಾರ್ಟ್ ಲಿಸ್ಟೆಡ್ ಆಗ್ತಾರೋ ಅವ್ರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಅವರೇ ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ 1:1 ಇರುತ್ತೆ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ನಾವು 2 ರೀತಿಯ ಹುದ್ದೆಗಳಂತ ನೋಡಿದ್ವಿ. ಫಸ್ಟಿಗೂ ಯಾವ್ದಂತಂದ್ರೆ ಟೆಕ್ನಿಷಿಯನ್ 1, ಅದಕ್ಕೆ ಬೇರೆ ರೀತಿಯ CBT ಎಕ್ಸಾಮ್ ಇರುತ್ತೆ. ಮತ್ತೆ ಟೆಕ್ನಿಷಿಯನ್ ಗ್ರೇಡ್ 3 ಇದೆಲ್ಲ, ಅದಕ್ಕೆ ಬೇರೆ ರೀತಿಯ CBT ಎಕ್ಸಾಮ್ ಬೇರೆ ಇರುತ್ತೆ. ಅದಕ್ಕೆ ಸಿಲೆಬಸ್ ಬೇರೆ ಇರುತ್ತೆ, ಇದಕ್ಕೆ ಸಿಲೆಬಸ್ ಬೇರೆ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಪ್ರಿಪೇರ್ ಆಗಿ, ಗ್ರೇಡ್ 3ಗೆ ಅಪ್ಲಿಕೇಶನ್ ಹಾಕಿದ್ರೆ ಗ್ರೇಡ್ 3ಗೆ ಏನ್ ಮಾಡಿ ಅಂತಂದ್ರೆ ಪ್ರಿಪೇರ್ ಆಗಿ. ನೀವಿಲ್ಲಿ ನಾವು ನೋಡ್ಬೇಕಾದ್ರೆ ಟೆಕ್ನಿಷಿಯನ್ 1 ನೋಡ್ತಾ ಇದೀನಿ. ಇದಕ್ಕೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಟೋಟಲ್ ಆಗಿ 100 ಮಾರ್ಕ್ಸ್ ನ ಒಂದು ಪೇಪರ್ ನ ಕೊಟ್ಟಿರ್ತಾರೆ. 90 ನಿಮಿಷ ಇರ್ತದೆ. 100 ಮಾರ್ಕ್ಸ್ 90 ನಿಮಿಷ. ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಅಂದ್ರೆ 3 ತಪ್ಪಾದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಇನ್ನೊಂದು ಏನಂತಂದ್ರೆ, ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ. ಅಂದ್ರೆ ನೀವು ಎಲಿಜಿಬಿಲಿಟಿ ಪಡ್ಕೊಳ್ಬೇಕಂತಂದ್ರೆ ಇಷ್ಟು ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಳ್ಳಲೇಬೇಕು. ಅನ್ರಿಸರ್ವ್ ಇದ್ದವ್ರು 40% ತಗೋಬೇಕು. ಆಮೇಲೆ OBC ಇದ್ದವ್ರು 30% ಮಾರ್ಕ್ಸ್ ಅನ್ನ ತಗೊಳ್ಬೇಕು. SC ಇದ್ದವ್ರು 30, ST ಇದ್ದವ್ರು 25. ಈ ರೀತಿಯ ಮಿನಿಮಮ್ ಪರ್ಸೆಂಟೇಜ್ ಅನ್ನ ನೀವು ತೆಗೆದುಕೊಳ್ಳಲೇಬೇಕು. ಇನ್ನು ಈ ಎಕ್ಸಾಮ್ ಗಳಲ್ಲಿ ಪಾಸ್ ಆದಂತವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿ ಮುಂದಿನ ಹಂತಗಳಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಸಿಲೆಬಸ್ ಯಾವ ರೀತಿ ಇರುತ್ತಪ್ಪ ಇವ್ರದ್ದು ಇನ್ನೊಂದ್ಸಲ ಹೇಳ್ತೀನಿ, ಲೆಕ್ಕದಲ್ಲಿ ಇಟ್ಕೊಳ್ಳಿ. 100 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. 90 ನಿಮಿಷ ಒಂದೇ ಪೇಪರ್ ಇರುತ್ತೆ. ಇಲ್ಲಿ 2-3 ಇರಲ್ಲ, ಒಂದೇ ಪೇಪರ್ ಇರುತ್ತೆ. 100 ಮಾರ್ಕ್ಸ್ ಇಂದು 90 ನಿಮಿಷ. ಇಲ್ಲಿ ಸಿಲೆಬಸ್ ಯಾವ ರೀತಿ ಇರ್ತದೆ ಅಂತಂದ್ರೆ, ಜನರಲ್ ಅವೇರ್ನೆಸ್ ಕೇಳಿರ್ತಾರೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರ್ತದೆ. ಇಲ್ಲಿ ಬಂದಿರಲಿಲ್ಲ, ನೀವು ಇದರಲ್ಲಿ ಕೊಟ್ಟಿರುವಂತ ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಆಮೇಲೆ ಬೇಸಿಕ್ ಆಫ್ ಕಂಪ್ಯೂಟರ್ ಅಂಡ್ ಅಪ್ಲಿಕೇಶನ್ಸ್, ಅಂದ್ರೆ ಕಂಪ್ಯೂಟರ್ ನಾಲೆಜ್ ಇರೋದು ಅತ್ಯವಶ್ಯಕವಾಗಿರ್ತದೆ. ಆಮೇಲೆ ಮ್ಯಾಥಮೆಟಿಕ್ಸ್, ಆಮೇಲೆ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಅಂದ್ರೆ ನೀವು ಏನ ಇಂಜಿನಿಯರಿಂಗ್ ಕಲ್ತಿರ್ತಿರಲ್ಲ ಅಥವಾ ಡಿಪ್ಲೊಮಾ ಕಲ್ತಿರ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಮಾರ್ಕ್ಸ್ ಗಳು ಇದರಲ್ಲಿ ಬಿದ್ದಿರ್ತವೆ. ಇದು ಯಾವ ಸೆಕ್ಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದಿರ್ತಾವ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ, ಒಟ್ಟಾರೆ 100 ಮಾರ್ಕ್ಸ್ ಇರ್ತಾವ ಅಂತ ಹೇಳಿದ್ವಿ. ಇಲ್ಲಿ ಯಾವ್ಯಾವ ಸೆಕ್ಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬೀಳ್ತಾವ ಅಂತಂದ್ರೆ, ಜನರಲ್ ಅವೇರ್ನೆಸ್ ಅಲ್ಲಿ 10 ಕ್ವಶನ್ ಇರ್ತವೆ, 10 ಮಾರ್ಕ್ಸ್ ಇರ್ತದೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ 15 ಕ್ವಶನ್ ಇರ್ತವೆ, 15 ಮಾರ್ಕ್ಸ್ ಇರ್ತದೆ. ಬೇಸಿಕ್ ಆಫ್ ಕಂಪ್ಯೂಟರ್ ಅಂಡ್ ಅಪ್ಲಿಕೇಶನ್ಸ್ ಅಲ್ಲಿ 20 ಕ್ವಶನ್ಸ್ 20 ಮಾರ್ಕ್ಸ್, ಅಂದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇದ್ದೇ ಇರ್ತದೆ. ಮ್ಯಾಥಮೆಟಿಕ್ಸ್ ಅಲ್ಲಿ 20 ಮಾರ್ಕ್ಸ್ ಇರ್ತದೆ. ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ 35 ಮಾರ್ಕ್ಸ್ ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿಯ ಏನಂದ್ರೆ ಪ್ರತಿಯೊಂದು ಹಂತ ವಿಭಾಗದಲ್ಲೂ, ಅಥವಾ ಅಂದ್ರೆ ಜನರಲ್ ಅವೇರ್ನೆಸ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಪ್ರತಿಯೊಂದರ ಮೇಲೂ ಏನ್ ಬೀಳ್ತಾವೆ, ಕ್ವಶನ್ ಬೀಳ್ತಾವೆ. ಪ್ರತಿಯೊಂದನ್ನು ಟಚ್ ಮಾಡಿ ಪ್ರತಿಯೊಂದನ್ನು ಸರಿಯಾಗಿ ಓದ್ಕೊಳ್ಳಿ. ಟೆಕ್ನಿಷಿಯನ್ ಗ್ರೇಡ್ 3 ಈ ಹುದ್ದೆಗೆ ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತ ನಾವು ನೋಡೋದಾದ್ರೆ, ಅದೇ ರೀತಿ ಸೇಮ್ 100 ಪ್ರಶ್ನೆಗಳ ಒಂದು ಎಕ್ಸಾಮ್ ಇರ್ತದೆ 90 ನಿಮಿಷದ್ದು. ಅದಕ್ಕೂ ಸಹ ನೆಗೆಟಿವ್ ಮಾರ್ಕ್ಸ್ ಇರ್ತದೆ, 1/3 ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಇನ್ನು ಇದು ಸಹ CBT ಮಾದರಿಯಲ್ಲೇ ಇರ್ತದೆ. ಅಂದ್ರೆ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲೇ ಇರ್ತದೆ. ಇದಕ್ಕೂ ಸೇಮ್ ಲೆವೆಲ್ ಏನ್ ಮಿನಿಮಮ್ ಪರ್ಸೆಂಟೇಜ್ ಇರ್ತಲ್ಲ, ಅದೇ ಸೇಮ್ 40%, 30, ಆಮೇಲೆ SC 30, ST ಗೆ 25% ಏನ್ ನೀವು ಮೇಲ್ ನೋಡಿದ್ರಲ್ಲ
ಅದೇ ರೀತಿ ಇದಕ್ಕೂ ಮಿನಿಮಮ್ ಪಾಸಿಂಗ್ ಲೆವೆಲ್ ಇರ್ತದೆ. ಇದಕ್ಕೆ ಸಿಲೆಬಸ್ ಸ್ವಲ್ಪ ಚೇಂಜ್ ಆಗ್ತದೆ, ಯಾಕಂದ್ರೆ ಅದು ಡಿಗ್ರಿ ಲೆವೆಲ್ ಆದ್ರೆ ಇದು 10th ಪ್ಲಸ್ ITI ಲೆವೆಲ್ ಅಲ್ಲೇ ಎಕ್ಸಾಮ್ ಇರ್ತದೆ. ಇದಕ್ಕೆ ನೀವು ಮ್ಯಾಥಮೆಟಿಕ್ಸ್ ನೋಡ್ಕೋಬೇಕಾಗ್ತದೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ನೋಡ್ಕೋಬೇಕಾಗ್ತದೆ, ಜನರಲ್ ಸೈನ್ಸ್ ಅನ್ನ ನೋಡ್ಕೋಬೇಕಾಗ್ತದೆ, ಜನರಲ್ ಅವೇರ್ನೆಸ್ ಅನ್ನ ನೋಡ್ಕೋಬೇಕಾಗ್ತದೆ. ಪ್ರತಿಯೊಂದರಲ್ಲಿ ನೀವು ನೋಡ್ಬೇಕು. ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸಿಸ್ಟಮ್, ಬೋಡಮಾಸು, LCM, HCM, ರೇಷಿಯೋ ಇವೆಲ್ಲವನ್ನ ನೀವು ಈಗಾಗಲೇ ನೋಡ್ಕೊಂಡೇ ಇರ್ತೀರಿ. ಇನ್ನೊಂದ್ಸಲ ಡೀಪ್ ಆಗಿ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ ಜನರಲ್ ಇಂಟೆಲಿಜೆನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅಲ್ಫಾಬೆಟ್, ಆಮೇಲೆ ನಂಬರ್ ಸೀರೀಸು, ಕೋಡಿಂಗು, ಡಿಕೋಡಿಂಗು, ರಿಲೇಷನ್, ಆಮೇಲೆ ವೆನ್ ಡಯಾಗ್ರಾಮು ಇವೆಲ್ಲದ್ರ ಬಗ್ಗೆ ನೀವು ಕಣ್ಣಾಡಿಸ್ಲೇಬೇಕಾಗ್ತದೆ. ಇನ್ ಜನರಲ್ ಸೈನ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತದೆ. ಅದನ್ನ 10th ಸ್ಟ್ಯಾಂಡರ್ಡ್ ಗೆ 10ನಂತೆ ಏನ ಮಾನಸಿಕ ಸ್ಥಿತಿ ಇರ್ತದಲ್ಲ ಅದ್ರ ಲೆವೆಲ್ಗೆ ಎಕ್ಸಾಮ್ ಅನ್ನ ಕೇಳ್ತೇನೆ ಅಂತ ಹೇಳಿದ್ದಾರೆ. ಇನ್ ಜನರಲ್ ಅವೇರ್ನೆಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಇರ್ತದೆ, ಅದರಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್, ಆಮೇಲೆ ಪರ್ಸನಾಲಿಟೀಸು, ಎಕನಾಮಿಕ್ಸ್, ಪೊಲಿಟಿಕ್ಸ್ ಅಂಡ್ ಸಬ್ಜೆಕ್ಟ್ ಆಫ್ ಇಂಪಾರ್ಟೆನ್ಸ್ ಅಂತ ಕೇಳಿದ್ದಾರೆ. ಇವೆಲ್ಲದ್ರ ಮೇಲೂ ಕ್ವಶನ್ ಬೀಳುವಂತ ಚಾನ್ಸ್ ಇರ್ತದೆ. ಯಾವುದ್ರ ಮೇಲೆ ಕ್ವಶನ್ ಕೇಳ್ತಾರಂತ ಗೊತ್ತಿರೋದಿಲ್ಲ. ಇದೊಂದು ಸಮುದ್ರ, ಯಾವ ಸಮುದ್ರ ಯಾವ ಭಾಗದಲ್ಲಿ ಯಾವ ಕ್ವಶನ್ ಬೀಳುತ್ತೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಎಲ್ಲದ್ರ ಮೇಲೂ ನಾವು ನೋಡ್ಬೇಕು. ಅದ್ರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಯಾವ್ಯಾವ್ದ್ರ ಮೇಲೆ ಎಷ್ಟೆಷ್ಟು ಕ್ವಶನ್ ಬಿಡ್ತಾರಂತೆ ಅದೊಂದು ಇದ್ರಲ್ಲಿ ಕೊಟ್ಟಿರೋದ್ರಿಂದ ಇದೊಂದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯಾವ್ದನ್ನ ಎಷ್ಟು ಓದ್ಬೇಕು, ಯಾವ್ದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅದನ್ನ ಅಷ್ಟೇ ಓದ್ಬೇಕು. ಈಗ ಉದಾಹರಣೆಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟಪ್ಪ 25 ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ 25 ಪ್ರಶ್ನೆ ಬರುವಂತದನ್ನ ನೋಡ್ಕೊಂಡು ಓದ್ಬೇಕು. ಈಗ ಉದಾಹರಣೆ ನೋಡಪ್ಪ ಇಲ್ಲಿ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ 40 ಮಾರ್ಕ್ಸ್ ಕ್ವಶನ್ ಬೀಳುವಂತ ಚಾನ್ಸ್ ಇರ್ತದೆ. ಇದನ್ನ ಸ್ವಲ್ಪ ಜಾಸ್ತಿ ಓದ್ಬೇಕು. ಇನ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇದರಲ್ಲಿ 25 ಕ್ವಶನ್ ಬೀಳ್ತವೆ, ಅದಕ್ಕೆ ತಕ್ಕಂಗ ಅದನ್ನ ನೋಡ್ಬೇಕು. ಇನ್ ಜನರಲ್ ಅವೇರ್ನೆಸ್ ಅಲ್ಲಿ ನೀವು ಬರೇ ಜನರಲ್ ಅವೇರ್ಸ್, ಕರೆಂಟ್ ಅಫೇರ್ಸ್ ಅದನ್ನೇ ಓದ್ತಾ ಕೂತ್ರೆ ಅಂತ ಆತರ ಬೀಳುವಂತದ್ದು ಬರೇ ಕೇವಲ 10 ಮಾರ್ಕ್ಸ್. ಅದಕ್ಕೆ ಅವರು ಯಾವ್ದ್ರಲ್ಲಿ ಎಷ್ಟು ಮಾರ್ಕ್ಸ್ ಇರ್ತಾವಲ್ಲ ಅದಕ್ಕೆ ತಕ್ಕಂಗೆ ಅದ್ರ ಮೇಲೆ ಟೈಮ್ ಕೊಟ್ಟು ಓದಿ. ಯಾಕಂದ್ರೆ ಯಾವ್ದಕ್ಕೆ ಹೆಚ್ಚಿಗೆ ನೋಡಪ್ಪ ಅಂತಂದ್ರೆ ಜನರಲ್ ಸೈನ್ಸ್ ಅಲ್ಲಿ 40 ಮಾರ್ಕ್ಸ್ ಇದಾವೆ. ನೀವು 40 ಮಾರ್ಕ್ಸ್ಗೆ ಎಷ್ಟು ಓದ್ಬೇಕು, ಅಷ್ಟು ಸಿಲೆಬಸ್ ಅನ್ನ ಕವರ್ ಮಾಡ್ಲೇಬೇಕು. ಈಗ ಜನರಲ್ ಅವೇರ್ನೆಸ್ ಅಲ್ಲಿ 10 ಮಾರ್ಕ್ಸ್ ಇದಾವೆ, 10 ಮಾರ್ಕ್ಸ್ ನೀವು ಎಷ್ಟು ಓದ್ಬೇಕು ಅಷ್ಟು ಓದಿದ್ರೆ ಸಾಕು. ಈ ರೀತಿ ಟೆಕ್ನಿಷಿಯನ್ 1ಗೆ ಬೇರೆ ರೀತಿಯ ಕ್ವಶನ್ ಪೇಪರ್ ಇರ್ತದೆ, ಟೆಕ್ನಿಷಿಯನ್ 3ಗೆ ಬೇರೆ ರೀತಿಯ ಕ್ವಶನ್ ಪೇಪರ್ ಇರ್ತದೆ. ಅಲ್ಲಿ ಇರುವಂತ ಸಿಲೆಬಸ್ ಬೇರೆ, ಇಲ್ಲಿರುವಂತ ಸಿಲೆಬಸ್ ಬೇರೆ. ಇದೇ ರೀತಿ ಆ ಹಂತಗಳಲ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಆದವ್ರನ್ನ, ಶಾರ್ಟ್ ಲಿಸ್ಟ್ ಆದವ್ರನ್ನ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕ್ಲಿಯರ್ ಆದವ್ರನ್ನ ಮೆಡಿಕಲ್ ನಲ್ಲಿ ಕರೆದು ಲಾಸ್ಟ್ ಫೈನಲ್ ಲಿಸ್ಟ್ ಅನ್ನು ಮಾಡಿ ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿಯ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಟೆಕ್ನಿಷಿಯನ್ ಹುದ್ದೆಗಳು ಹೊಂದಿರ್ತವೆ. ನೀವು ಈ ಯಾವ್ದಾದ್ರು ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ನೋಡ್ಕೊಳ್ಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಹಮದಾಬಾದ್ ಇದೆ, ಚಂಡೀಗಢ ಇದೆ, ಮುಂಬೈ ಇದೆ, ಗೋರಖ್ಪುರ್ ಇದೆ. ನೀವೆಲ್ಲಾದ್ರೂ ಹೋಗಿ ಇದನ್ನ ಅಪ್ಲಿಕೇಶನ್ ಅನ್ನ ಏನಿದು ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇದೇ ರೀತಿ ರೈಲ್ವೆಗೆ ಸಂಬಂಧಿತ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು, ಯಾವುದೇ ರೀತಿಯ ನೋಟಿಫಿಕೇಶನ್ ಹೊರಡಿಸಿದ್ರು ಅಥವಾ ಯಾವ್ದಾದ್ರು ಪ್ರಮುಖವಾದ ಮಾಹಿತಿ ಇದ್ರು ನಿಮ್ ಮುಂದೆ ತರ್ತೀನಿ. ನನಗೆ ನಿಮ್ಮ ಸಪೋರ್ಟ್ ನ ಅಗತ್ಯತೆ ಇದೆ. ಅದಕ್ಕೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್. ನಮಸ್ಕಾರ.